ನಾಳೆ ನನ್ನ ಇರುಮುಡಿ ಇದೆ ಅಯ್ಯಪ್ಪ, ನೀವು ತಪ್ಪದೇ ಬರ್ಬೇಕು. ಆಯ್ತು ಸ್ವಾಮಿ, ಬರ್ತೀನಿ. ಇನ್ನು ಎಷ್ಟು ದಿನ ಇದೆ ಸ್ವಾಮಿ ನಿಮ್ಮ ಮಾಲೆ ಮುಗಿಯಕ್ಕೆ? ನಾಳೆ ಒಂದು ದಿನ ಉಳಿದಿದೆ ಸ್ವಾಮಿ. ಇರುಮುಡಿ ಮುಗ್ದಿದ ತಡನೆ ಹಂಗೆ ಗೋವಾಗ್ ಹೋಗಿ ಫುಲ್ ಪಾರ್ಟಿ ಮಾಡಿ ಎಂಜಾಯ್ ಮಾಡಮ್ಮ. ಸ್ವಾಮಿ, ಮಾಲೆ ಹಾಕೋದು ನಿಮ್ಮ ಮನೆಯಲ್ಲಿರೋ ಸಮಸ್ಯೆ ಹೋಗ್ಬೇಕಂತ, ನಿಮ್ಮಲ್ಲಿ ಇರೋ ದುಷ್ಟ ಚಟಗಳು ಹೋಗ್ಬೇಕಂತಾನೆ ಮಾಲೆ ಹಾಕಿರ್ತೀರಾ. ಈ 41 ದಿನ ಬಹಳ ನಿಷ್ಠೆಯಿಂದ ಮಾಲೆ ಹಾಕಿರ್ತೀರಾ. ಕನಿಷ್ಠ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳಕ್ ಆಗಲ್ವಾ? 20 ವರ್ಷದಿಂದ ಮಾಲೆ ಹಾಕ್ತಿದ್ದಾರೆ. ನಮ್ಮ ಮನೇಲಿ ನಮಗೆ ಏನು ಒಳ್ಳೇದಾಗಿಲ್ವೇ? ಯಾಕೆ ಒಳ್ಳೇದಾಗಲ್ಲ? ಈ 41 ದಿನ ಅಯ್ಯಪ್ಪ ಸ್ವಾಮಿ ದೀಕ್ಷೆಯಲ್ಲಿದ್ದಾಗ ಬೆಳಿಗ್ಗೆದ್ದು ಸ್ನಾನ ಮಾಡ್ಕೊಂಡು ಪೂಜಾ ಪುನಸ್ಕಾರಗಳು ಮಾಡ್ತೀರಾ. ನಿಮ್ಗೆ ಯಾಕೆ ಒಳ್ಳೇದಾಗಲ್ಲ? ಅಂತದ್ರಲ್ಲಿ ನೀವು ಮಾಲೆ ಬಿಚ್ಚದ ತಡನೆ ಗುಡಿ ಪಕ್ಕದಲ್ಲೇ ನಿಂತ್ಕೊಂಡು ಸಿಗರೇಟ್ ಕುಡಿದ್ರೆ 20 ವರ್ಷ ಅಲ್ಲ 50 ವರ್ಷ ಆಗಿದ್ರು ಏನು ಫಲ ಸಿಗಲ್ಲ. ಇರುಮುಡಿ ಆದ್ಮೇಲೆ ಮನೆಗ್ ಬಂದು ಪೂಜೆ ಮಾಡಿ ಒಂದಿನ ಆದ್ಮೇಲೆ ನಿಮ್ಗೆ ಇಷ್ಟ ಬಂದಿದ್ ಮಾಡ್ಕೊಳ್ಳಿ. ಸಾರಿ ಅಯ್ಯಪ್ಪ, ನನ್ನ ಕ್ಷಮಿಸಿ. ನಾನ್ ಕನ್ಯಸ್ವಾಮಿ ಅಲ್ಲ, ನನ್ಗೇನು ಗೊತ್ತಿಲ್ಲ. ಮಾಲೆ ಹಾಕಿರೋ ಪ್ರತಿ ಸಾರಿ ನಿಮ್ಮಲ್ಲಿರೋ ಯಾವ್ದೋ ಒಂದು ಕೆಟ್ಟ ಚಟನ ದೂರ ಮಾಡ್ಕೋಬೇಕಂತೇಳಿ ಮಾಲೆ ಹಾಕ್ಬೇಕು. ಅದು ನೀವು ಮಾಲೆಗೆ ಕೊಡ್ಬೇಕಾಗಿರೋ ಗೌರವ. ನಾಳೆ ನನ್ನ ಇರುಮುಡಿ ಇದೆ ಅಯ್ಯಪ್ಪ, ನಾಳೆ ನೀವು ತಪ್ಪದೇ ಬರ್ಬೇಕು. ದಯಮಾಡಿ ಈ ವಿಷಯನ ಕನ್ಯಾಸ್ವಾಮಿಗಳು ಎಲ್ಲರಿಗೂ ತಿಳಿಸಿ.